ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 423 ಪಾಯಿಂಟ್ಸ್ ಡೌನ್ ಆಗಿ 76,619 ಕ್ಲೋಸ್ ಆಗಿದೆ. ನಿಫ್ಟಿ 108 ಪಾಯಿಂಟ್ಸ್ ಡೌನ್ ಆಗಿ 23,203 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 728 ಪಾಯಿಂಟ್ಸ್ ಡೌನ್ ಆಗಿ 48,540 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡಿಸಿಸ್ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದ್ರೆ ಜಸ್ಟ್ ಇನ್ಲೈನ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಅಷ್ಟೇ. ಮಿಡ್ ಕ್ಯಾಪ್ಸ್ ಆದ್ರೆ ಜಸ್ಟ್ 0.23% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಜಸ್ಟ್ 0.16% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಓವರ್ ಆಲ್ ಇವತ್ತು ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಮಾರ್ಕೆಟ್ ಅಟ್ಲೀಸ್ಟ್ ಇವತ್ತು ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಒಂದು ರಿಲಯನ್ಸ್ ಇಂಡಸ್ಟ್ರೀಸ್. ಯಾಕಂದ್ರೆ Q3 ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋದಕ್ಕೆ ನಿಫ್ಟಿ ಇವತ್ತು ಜಸ್ಟ್ 100 ಪಾಯಿಂಟ್ಸ್ ಮಾತ್ರನೇ ಫಾಲ್ ಆಗಿರೋದು. ಒಂದು ವೇಳೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ Q3 ರಿಸಲ್ಟ್ಸ್ ಏನಾದರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದರೆ ಇವತ್ತು 300 to 400 ಪಾಯಿಂಟ್ಸ್ ನಿಫ್ಟಿನೇ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇತ್ತು. ನೆಕ್ಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋಣ. ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಮತ್ತೆ ಸೆಗ್ಮೆಂಟ್ ವೈಸ್ ರೆವೆನ್ಯೂಸ್ ಕೂಡ ಯಾವ ತರ ಬಂದಿದೆ ಅಂತ ಪ್ರತಿಯೊಂದನ್ನು ಇವಾಗ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ಸ್ ನೋಡ್ಕೊಂಡ್ರೆ ರೆವೆನ್ಯೂಸ್ ಇಯರ್ ಆನ್ ಇಯರ್ ಅಲ್ಲಿ 7% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು ಇಯರ್ ಆನ್ ಇಯರ್ ಅಲ್ಲಿ 17% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲೂ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಸೆಗ್ಮೆಂಟ್ ವೈಸ್ ಅಲ್ಲಿ ರೆವೆನ್ಯೂಸ್ ಯಾವ ತರ ಬಂದಿದೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಡಿಜಿಟಲ್ ಸರ್ವಿಸ್ ಸೆಗ್ಮೆಂಟ್. ಇದ್ರಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ 19.2% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 25.9% ಇನ್ಕ್ರೀಸ್ ಆಗಿದೆ. ಮತ್ತೆ ಆರ್ಪು ಆವರೇಜ್ ರೆವೆನ್ಯೂ ಪರ್ ಯೂಸರ್ ನೋಡ್ಕೊಂಡ್ರೆ ಎಸ್ಟಿಮೇಟ್ ಮಾಡಿದ್ದು 2006 ರೂಪೀಸ್ ಪರ್ ಪರ್ಸನ್ ಬರುತ್ತೆ ಅಂತ. ಆದ್ರೆ ಇವಾಗ ರಿಸಲ್ಟ್ಸ್ ಅಲ್ಲಿ ಏನಂತ ಬಂದಿದೆ ಅಂದ್ರೆ 203 ರೂಪೀಸ್ 0.3 ಪೈಸಾ ಬಂದಿದೆ. ಇದನ್ನು ಓವರ್ ಆಲ್ ಬೆಟರ್ ನಂಬರ್, ಆದ್ರೆ ಎಕ್ಸ್ಪೆಕ್ಟೆಡ್ ಗಿನ್ನ ಸ್ವಲ್ಪ ಕಮ್ಮಿ ಬಂದಿದೆ ಅಷ್ಟೇ. ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಆರ್ಪು ಚೆಕ್ ಮಾಡ್ಕೊಂಡಾಗ 11.9% ಇನ್ಕ್ರೀಸ್ ಆಗಿದೆ. ರಿಟೇಲ್ ಸೆಗ್ಮೆಂಟ್ ವಿಷಯಕ್ಕೆ ಬಂದ್ರೆ ಈ ಫೆಸ್ಟಿವಲ್ ಸೀಸನ್ ಡಿಮ್ಯಾಂಡ್ ಇರೋದ್ರಿಂದ ಈ ರಿಟೇಲ್ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ರೆವೆನ್ಯೂಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 8.8% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 10.1% ಇನ್ಕ್ರೀಸ್ ಆಗಿದೆ. ಮತ್ತೆ ಹೊಸದಾಗಿ 779 ನ್ಯೂ ಸ್ಟೋರ್ಸ್ ನ ಓಪನ್ ಮಾಡಿದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂ 6% ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಆಯಿಲ್ ಟು ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ರೆವೆನ್ಯೂ ಸ್ವಲ್ಪ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ 5.2% ಡ್ರಾಪ್ ಆಗಿದೆ. ಮುಂಚೆನೆ ಮಾತಾಡ್ಕೊಂಡಿದ್ವಲ್ಲ, ಸ್ವಲ್ಪ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಇಶ್ಯೂಸ್ ಎಲ್ಲ ಇದೆ. ಅದೆಲ್ಲ ಇಶ್ಯೂಸ್ ಎಲ್ಲ ಈ ಗ್ಲೋಬಲ್ ಟೆನ್ಷನ್ಸ್ ಇಂದ, ಕ್ರೂಡ್ ಆಯಿಲ್ ಪ್ರೈಸಸ್ ಇಂದ ಸ್ವಲ್ಪ ಇಶ್ಯೂಸ್ ಎಲ್ಲ ತುಂಬಾನೇ ಜಾಸ್ತಿ ಇದ್ವು. ಅದರಿಂದನೇ ಸ್ವಲ್ಪ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋದು. ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ನುವಮ ಅವರಾದ್ರೆ ಈ ಕಂಪ್ನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1673 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. IIFL ಸೆಕ್ಯೂರಿಟೀಸ್ ಆದ್ರೆ ಬೈ ರೇಟಿಂಗ್ ಕೊಟ್ಟು 1729 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಎಲಾರಾ ಕ್ಯಾಪಿಟಲ್ ಅವರಾದ್ರೆ ಇವ್ರು ಬೈ ರೇಟಿಂಗ್ ಕೊಟ್ಟು 1632 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಓವರ್ ಆಲ್ ಬ್ರೋಕರೇಜ್ ಫರ್ಮ್ಸ್ ಅವರು ಯಾಕೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಇವರು ಕಮಿಂಗ್ ಟೈಮಲ್ಲಿ ಇನ್ನ ಯಾವ್ಯಾವ ಡೇಟಾ ಪಾಯಿಂಟ್ಸ್ ಮೇಲೆ ಕಂಪನಿ ಇನ್ನ ಚೆನ್ನಾಗಿ ಗ್ರೋತ್ ಇರುತ್ತೆ ಅಂತ ಪ್ರತಿಯೊಂದು ಏನ್ ಮೆನ್ಷನ್ ಮಾಡಿದ್ದಾರೆ ಆ ಡೀಟೇಲ್ಸ್ನೆಲ್ಲ ವಾಟ್ಸ್ಆಪ್ ಚಾನಲ್ ಅಲ್ಲಿ ಬೆಳಿಗ್ಗೆನೆ ಶೇರ್ ಮಾಡಿದ್ದೆ. ಇನ್ನ ಯಾರಾದ್ರೂ ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ. ಇವರು ಯಾವ್ಯಾವ ರೀಸನ್ಸ್ ಮೇಲೆ ಈ ತರ ಬೈ ರೇಟಿಂಗ್ಸ್ ಕೊಟ್ಟಿದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೈಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಸೆಕ್ಟರ್ ವೈಸ್ ಮಾತಾಡ್ಕೊಂಡ್ರೆ, ಮೊದಲನೇದಾಗಿ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಬೇಕು. ಯಾಕಂದ್ರೆ ಇವತ್ತು ಡೆಲ್ಲಿಯಲ್ಲಿ ಭಾರತ್ ಮೊಬಿಲಿಟಿ ಎಕ್ಸ್ಪೋ ನಡೆದಿದೆ. ಈ ಎಕ್ಸ್ಪೋ ಅಲ್ಲಿ ತುಂಬಾನೇ ವೆಹಿಕಲ್ಸ್ ನ ಲಾಂಚ್ ಮಾಡಿದ್ದಾರೆ ತುಂಬಾ ಕಂಪನೀಸ್ ಎಲ್ಲ. ಆದ್ರೂ ಇವತ್ತು ಆಟೋ ಸೆಕ್ಟರ್ ಯಾವುದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೇ ಇಲ್ಲ, ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಯಾವ್ಯಾವ ಕಂಪನೀಸ್ ಏನೇನ ಲಾಂಚ್ ಮಾಡಿದಾವೆ ಅಂತ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ಹೊಂಡೈ ಮೋಟಾರ್ಸ್. ಮುಂಚೆಯಿಂದನೂ ಮಾತಾಡ್ಕೊಂತಾನೆ ಇದ್ವಲ್ಲ, ಈ ಹೊಂಡೈ ಮೋಟಾರ್ಸ್ ಅವರು ಕ್ರೆಟಾ ಅಲ್ಲಿ ಎಲೆಕ್ಟ್ರಿಕ್ ನ ಲಾಂಚ್ ಮಾಡ್ತಾರೆ ಅಂತ ಈ ಮೊಬಿಲಿಟಿ ಎಕ್ಸ್ಪೋ ಅಲ್ಲಿ ಕ್ರೆಟಾ ಇವಿ ನ ಲಾಂಚ್ ಮಾಡಿದ್ದಾರೆ. ಇವಾಗ ಇದ್ರ ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 18 lakhs ಇಂದ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಎಲ್ಲಾ ವೇರಿಯಂಟ್ 20 lakhs ಒಳಗಡೆನೆ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಒಂದ್ಸಲ ಚಾರ್ಜ್ ಮಾಡಿದ್ರೆ 460 ಕಿಲೋಮೀಟರ್ಸ್ ಗಿನ್ನ ಜಾಸ್ತಿನೇ ಟ್ರಾವೆಲ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ.
ಮತ್ತೆ 100 ಸ್ಪೀಡ್ನ ವಿತಿನ್ 7 or 8 ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡುತ್ತೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೋಡಬೇಕು ಇದ್ರ ಬಗ್ಗೆ ಇನ್ನ ಹೊಸದಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದ್ಮೇಲೆ ಮಾರುತಿ ಸುಜುಕಿ ಅವರಾದ್ರೆ ಮೊದಲನೇ ಇವಿ ಕಾರ್ನ ಲಾಂಚ್ ಮಾಡಿದ್ದಾರೆ ಇವತ್ತು. ಯಾವುದು ಅಂದ್ರೆ ಈ ವಿಟಾರ. ಮತ್ತೆ ಈ ಮಾರುತಿ ಸುಜುಕಿ ಕಂಪನಿ ಇದೆ ಅಲ್ಲ, ಈ ಕಂಪನಿ MD ಮತ್ತೆ CEO ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಕಾರ್ ಪ್ರೊಡ್ಯೂಸರ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಈ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ನಾವ್ ಇನ್ನ ಚೆನ್ನಾಗಿ ಗ್ರೋ ಆಗ್ತೀವಿ, ಪ್ರತಿ ವರ್ಷ ಎಬೋ 20% ಗ್ರೋತ್ನ ನೀವು ನೋಡ್ಬೋದು ಅಂತ ಸಹ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಎಲೆಕ್ಟ್ರಿಕ್ ಅಲ್ಲೂ ಇವರು ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಇದ್ರ ಜೊತೆಗೆ 2100 crores ಈ ಎಲೆಕ್ಟ್ರಾನಿಕ್ ಕಾರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಚಾರ್ಜಿಂಗ್ ಸ್ಟೇಷನ್ಸ್ ಬೇಕಾಗುತ್ತಲ್ಲ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗೆಲ್ಲ, ಅದಕ್ಕೂ ಸಹ 100 ಸಿಟೀಸ್ ಅಲ್ಲಿ ಇವರು ಚಾರ್ಜಿಂಗ್ ಸ್ಟೇಷನ್ಸ್ ನ ಬಿಲ್ಟ್ ಮಾಡ್ತೀವಿ, ಎವ್ರಿ 5 ಕಿಲೋಮೀಟರ್ಸ್ಗೂ 10 ಕಿಲೋಮೀಟರ್ಸ್ಗೂ ಚಾರ್ಜಿಂಗ್ ಸ್ಟೇಷನ್ಸ್ ನ ನೀವು ನೋಡ್ಬೋದು ಅಂತ ಸಹ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನೋಡೋಣ ಓವರ್ ಆಲ್ ಗ್ರೋತ್ ಯಾವ ತರ ಪೋಸ್ಟ್ ಮಾಡ್ತಾರೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ಮತ್ತೆ ಅದಾದ್ಮೇಲೆ ಈ ಎಕ್ಸ್ಪೋ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡ್ಕೊಂಡ್ರೆ, ಈ ಆಟೋ ಇಂಡಸ್ಟ್ರಿನೇ ಫ್ಯೂಚರ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಪ್ರತಿ ವರ್ಷ 12% ಗ್ರೋ ಆಗ್ತಿರೋ ಸೆಕ್ಟರ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ 2030ಗೆಲ್ಲ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇವಾಗ ಏನಿದೆ ಅದು 8% ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ಎಲೆಕ್ಟ್ರಾನಿಕ್ ಬಸ್ಸಸ್ ಇದೆ ಅಲ್ಲ, ಎಲೆಕ್ಟ್ರಾನಿಕ್ ಬಸ್ಸಸ್ ಅಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ 1200 ಬಸ್ಸಸ್ನ ಇವರು ಅಲೋಕೇಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ PLI ಸ್ಕೀಮ್ಸ್ ಅಲ್ಲೂ 2.5 ಲಕ್ಷ ಕೋಟಿನ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಂತಾನೆ ಸೈಡ್ ಇಟ್ಟಿದೀವಿ. ಅದ್ರ ಜೊತೆಗೆ ಇದರಿಂದ 1.5 lakh ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದಾವೆ ಅಂತ ಮೆನ್ಷನ್ ಮಾಡಿದ್ದಾರೆ. PM E-Drive ಸ್ಕೀಮ್ ಅಲ್ಲಿ 14,000 ಎಲೆಕ್ಟ್ರಾನಿಕ್ ಬಸ್ಸಸ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ E-Drive ಬಗ್ಗೆ 2 or 3 months ಬ್ಯಾಕೇನೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ IT ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡ್ರೆ, ಓವರ್ ಆಲ್ IT ಸೆಕ್ಟರ್ ಇವತ್ತು 2.68% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇದಕ್ಕೆ ಮೇಯ್ನ್ ಆಗಿದ್ದಿದೆ ಒಂದೇ ಒಂದು ರೀಸನ್ ಏನು ಅಂತಂದ್ರೆ, ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ಫೋಸಿಸ್ ಮತ್ತೆ LTI ಮೈಂಟ್ರಿ ಈ ಎರಡು ಕಂಪನೀಸ್ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಈ ರಿಸಲ್ಟ್ಸ್ ಸ್ವಲ್ಪ ವೀಕ್ ಆಗಿ ಬಂದಿರೋದಕ್ಕೇನೆ ಇವತ್ತು IT ಸೆಕ್ಟರ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಅದರಲ್ಲಿ ನೋಡ್ಕೊಂಡ್ರೆ ಮೊದಲನೇದಾಗಿ ಇನ್ಫೋಸಿಸ್ ಕಂಪನಿ ರಿಸಲ್ಟ್ಸ್ ಏನಿದೆ, ರಿಸಲ್ಟ್ಸ್ ಎಲ್ಲ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಆದರೆ ಗೈಡೆನ್ಸ್ ತುಂಬಾನೇ ವೀಕ್ ಆಗಿ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 6% ವರೆಗೂ ಕರೆಕ್ಟ್ ಆಗಿದೆ. ಅದಾದ್ಮೇಲೆ LTI ಮೈಂಟ್ರಿ ಈ ಕಂಪನಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಗೈಡೆನ್ಸ್ ಕೂಡ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ನಿಯರ್ಲಿ 1.5% ಮಾತ್ರನೇ ಕರೆಕ್ಟ್ ಆಗಿರೋದು. ಈ ಎರಡು ಕಂಪನೀಸ್ ಈ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಓವರ್ ಆಲ್ IT ಸೆಕ್ಟರ್ ಇವತ್ತು ಕರೆಕ್ಟ್ ಆಗಿದೆ. ಎಲ್ಲ ಕಂಪನೀಸ್ ನೋಡ್ಕೊಂಡ್ರು ಎಬೋ 1% ಕರೆಕ್ಟ್ ಆಗಿದೆ ಇವತ್ತು. ಅದರಿಂದನೇ ಓವರ್ ಆಲ್ IT ಸೆಕ್ಟರ್ ಇವತ್ತು ನೆಗೆಟಿವ್ ಅಲ್ಲಿ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ನೋಡ್ಕೊಂಡ್ರೆ ಇವತ್ತು ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಎಬೋ 1.5% ಕರೆಕ್ಟ್ ಆಗಿದೆ. ಯಾಕಂದ್ರೆ ಆಕ್ಸಿಸ್ ಬ್ಯಾಂಕ್ ಅವರು ತುಂಬಾನೇ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಆಕ್ಸಿಸ್ ಬ್ಯಾಂಕ್ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ನಿಯರ್ಲಿ 5% ವರೆಗೂ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನೋಡಿದ್ರೆ ಎಬೋ 1.5% ಕರೆಕ್ಟ್ ಆಗಿದೆ. ಯಾಕಂದ್ರೆ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆಕ್ಸಿಸ್ ಬ್ಯಾಂಕ್ ಅವರು Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಎಲ್ಲ ಮಾತಾಡ್ಕೊಂಡಿದ್ವಿ. ಓವರ್ ಆಲ್ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇನ್ಲೈನ್ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಮತ್ತೆ ಯಾವುದೇ ತರ ಗ್ರೋತ್ನ ಪೋಸ್ಟ್ ಮಾಡಿಲ್ಲ. ಅದರಿಂದ ಎಲ್ಲ ಬ್ರೋಕರೇಜ್ ಫರ್ಮ್ಸ್ ಅವರು ಈ ಆಕ್ಸಿಸ್ ಬ್ಯಾಂಕ್ಗೆ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಎಬೋ 5% ಕರೆಕ್ಟ್ ಆಗಿದೆ. ಅದರಿಂದ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡ್ಕೊಂಡ್ರೆ ಮೊದಲನೇದಾಗಿ US ಮಾರ್ಕೆಟ್ ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದ್ರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಹೇಳಿದ್ದೆ US ಅಲ್ಲಿ 2 ಇಂಪಾರ್ಟೆಂಟ್ ಡೇಟಾಸ್ ಅಪ್ಡೇಟ್ ಆಗ್ತಾ ಇದೆ, ಈ 2 ಡೇಟಾಸ್ನ ಟ್ರ್ಯಾಕ್ ಮಾಡಿ ಅಂತ. ಮೊದಲನೇದಾಗಿ ಏನಂತ ಅಂದ್ರೆ US ಅಲ್ಲಿ ರಿಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಇಯರ್ ಆನ್ ಇಯರ್ ಅಲ್ಲಿ ಮತ್ತೆ ಮಂತ್ ಆನ್ ಮಂತ್ ಅಲ್ಲಿ ಎರಡೂ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಮತ್ತೆ ಅದಾದ್ಮೇಲೆ US ಅಲ್ಲಿ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ಫೋರ್ಕಾಸ್ಟ್ ಮಾಡಿದ್ದಕ್ಕೂ ಜಾಸ್ತಿನೇ ಬಂದಿದೆ. ಅಂದ್ರೆ 2,10,000 ಜಾಬ್ಲೆಸ್ ಕ್ಲೈಮ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಟೋಟಲ್ 2,70,000 ಜಾಬ್ಲೆಸ್ ಕ್ಲೈಮ್ಸ್ ಬಂದಿದೆ. ಅದರಿಂದ ಈ ಡೇಟಾ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ನೋಡಬೇಕು. ಈ ಎಲ್ಲಾ ರೀಸನ್ಸ್ ಇಂದ US ಮಾರ್ಕೆಟ್ ಸ್ವಲ್ಪ ಕರೆಕ್ಟ್ ಆಗಿದೆ. ಈ ಡೇಟಾ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಬಂದಿದೆ. ಈ ಡೇಟಾ ನೆಗೆಟಿವ್ ಆಗಿ ಬರೋದು ತುಂಬಾನೇ ಒಳ್ಳೇದು. ಯಾಕಂದ್ರೆ ಅಟ್ಲೀಸ್ಟ್ ಇವಾಗಾದ್ರೂ ಮಾರ್ಚ್ ಮಂತ್ ಅಲ್ಲಿ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಆಗುತ್ತೆ.
ಅದರಿಂದ ಈ ಡೇಟಾಸ್ ಬಂದಿದ್ರೂ ಮಾರ್ಕೆಟ್ಸ್ ಏನು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಏನಂತ ಅಂದರೆ ಅಲ್ಲಿ ಬ್ಯಾಂಕ್ಸ್ ಇದಾವಲ್ಲ, ಟಾಪ್ ಬ್ಯಾಂಕ್ಸ್ ಏನಿದಾವೆ US ಅಲ್ಲಿ, ಆ ಬ್ಯಾಂಕ್ಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಆಪಲ್ ಕಂಪನಿ ಏನಿದೆ ಚೈನಾದಲ್ಲಿ ಅವ್ರ ಸೇಲ್ಸ್ 17% ಡ್ರಾಪ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಈ ಡೇಟಾಯಿಂದ ಲಾಸ್ಟ್ ನೈಟ್ ಆಪಲ್ ಶೇರ್ಸ್ ನೋಡ್ಕೊಂಡ್ರೆ ನಿಯರ್ಲಿ 4% ಕರೆಕ್ಟ್ ಆಗಿದೆ. ಓವರ್ ಆಲ್ ಈ ಎಲ್ಲ ಡೇಟಾ ಮಿಕ್ಸ್ ಆಗಿ ಜಸ್ಟ್ ಸ್ಲೈಟ್ ನೆಗೆಟಿವ್ ಅಲ್ಲಿ US ಮಾರ್ಕೆಟ್ ಕ್ಲೋಸ್ ಆಗಿದೆ. ಆದ್ರೂ ಈ ಎಲ್ಲ ಡೇಟಾಸ್ ಪಾಸಿಟಿವ್ ಆಗಿ ನೋಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇವಾಗ FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಇವತ್ತು ಸಹ 3000 crores ಸೆಲ್ ಮಾಡಿದ್ದಾರೆ. ನಿನ್ನೆ ನೋಡಿದ್ರೆ 4000 crores, ಅದರಿಂದಲ ದಿನ ನೋಡಿದ್ರೆ 4000 crores, ಅದರಿಂದಲ ದಿನ ನೋಡ್ಕೊಂಡ್ರೆ 8000 crores. ಇದೇ ಥರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಈ ಮಂತಲ್ಲೇ ನಿಯರ್ಲಿ 50,000 crores ಸೆಲ್ ಮಾಡಾಕಿದ್ದಾರೆ. ನೋಡಬೇಕು ಇನ್ನು ಎಷ್ಟು ಸೆಲ್ ಮಾಡ್ತಾರೆ ಅಂತ. ಈ ಥರ ಇಷ್ಟೊಂದು ಸೆಲ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಏನು ಗೊತ್ತಾ, January 20ನೇ ತಾರೀಕು ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಪವರ್ಗೆ ಬರ್ತಾರೆ. ಅದರಿಂದ ಅವರು ಮುಂಚೆ ಹೇಳ್ದಂಗೆ ಸ್ವಲ್ಪ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹೈಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈ ಸಿಚುವೇಶನ್ಸ್ ಏನಾದರೂ ಬರುತ್ತೆ ಅಂತ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ನೆಗೆಟಿವಿಟಿ ಹಂಗೆ ಇದೆ. ಅದ್ರ ಜೊತೆಗೆ ಸೆಲ್ ಆಫ್ ಕೂಡ ನಡೀತಾನೆ ಇದೆ. ನೋಡೋಣ, ಮಂಡೇ ಟ್ಯೂಸ್ಡೇಗೆಲ್ಲ ಇವರು ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ಪವರ್ಗೆ ಬರ್ತಾರೆ. ಪವರ್ಗೆ ಬಂದಮೇಲೆ ಇವರು ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ, ಏನೇನು ಮಾತಾಡ್ತಾರೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಇವ್ರೇನಾದರೂ ಪವರ್ಗೆ ಬಂದಮೇಲೆ ಅದೇ ಥರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಆದರೆ ಲಾಸ್ಟ್ ವೀಕಲ್ಲಾದರೆ ಮಾರ್ಕೆಟ್ ತುಂಬಾ ವೊಲೆಟೈಲ್ ಆಗಿರುತ್ತೆ. ಯಾಕಂದರೆ ಆ ವೀಕೆಂಡ್ಗೆಲ್ಲ ಬಜೆಟ್ ಇದೆ. ಅದಕ್ಕೋಸ್ಕರ ಜಾನ್ವರಿ ಲಾಸ್ಟ್ ವೀಕ್ ಮಾರ್ಕೆಟ್ ಮಾತ್ರ ತುಂಬಾ ವೊಲೆಟೈಲ್ ಆಗಿರುತ್ತೆ. ಮತ್ತು ನಾನು ಸಹ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಚೆಕ್ ಮಾಡ್ತಾ ಇರಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಯಾವ್ಯಾವ ಕಂಪನೀಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ICICI ಲೊಂಬಾರ್ಡ್. ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 19% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ಲು ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಇವ್ರ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 68% ಗ್ರೋ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಬೆಟರ್ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ನೋಡೋಣ ಸೋಮವಾರ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ಇಂಡಿಯನ್ ಹೋಟೆಲ್ಸ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 29% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೂ ಇಯರ್ ಆನ್ ಇಯರಲ್ಲಿ 29% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಓವರ್ ಆಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಇವ್ರ ಮಾರ್ಜಿನ್ಸ್ ನೋಡಿಕೊಂಡ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ನೋಡಿಕೊಂಡ್ರೂ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಸೋಮವಾರ ಈ ಕಂಪನಿ ಕೂಡ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ಟೆಕ್ ಮಹೀಂದ್ರ ನೋಡಿಕೊಂಡ್ರೆ ಇವರು ಇಯರ್ ಆನ್ ಇಯರಲ್ಲಿ ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಜಸ್ಟ್ 1% ಮಾತ್ರನೇ ಇನ್ಕ್ರೀಸ್ ಆಗಿರೋದು. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 93% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ವಿಷಯಕ್ಕೆ ಬಂದರೆ ರೆವಿನ್ಯೂಸಲ್ಲಿ ಏನು ಅಷ್ಟು ಮೇಜರಾಗಿ ಚೇಂಜಸ್ ಏನಿಲ್ಲ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಕಂಪ್ಲೀಟಾಗಿ ಡೌನ್ ಆಗೋಗಿದೆ. ನೋಡೋಣ ಮತ್ತೆ ಸೋಮವಾರ IT ಸೆಕ್ಟರಲ್ಲಿ ಏನಾದರೂ ಫಾಲ್ ಇರುತ್ತಾ ಇರಲ್ವಾ ಅಂತ. ಅದಾದಮೇಲೆ ವಿಪ್ರೋ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಇವರು ಅಷ್ಟೇ 1% ಮಾತ್ರನೇ ಗ್ರೋತ್ ಇರೋದು. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 24% ಗ್ರೋತ್ ಇದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ವಿಷಯಕ್ಕೆ ಬಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮೇಜರಾಗಿ ರೆವೆನ್ಯೂಸಲ್ಲಿ ಯಾವುದೇ ಥರ ಚೇಂಜಸ್ ಏನಿಲ್ಲ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಜಸ್ಟ್ 1% ಮಾತ್ರನೇ ಪ್ರಾಫಿಟ್ಸಲ್ಲಿ ಚೇಂಜಸ್ ಇರೋದು. ನೋಡೋಣ ಓವರ್ ಆಲ್ ಫ್ಲ್ಯಾಟ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಸೋಮವಾರ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಓವರ್ ಆಲ್ ಈ ಎರಡು IT ಕಂಪನೀಸ್ ರಿಸಲ್ಟ್ಸ್ ನೋಡಿಕೊಂಡ್ರೆ ಜಸ್ಟ್ ನಾರ್ಮಲ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಟೆಕ್ ಮಹೀಂದ್ರ ಅವ್ರದ್ದಾದರೆ ವೀಕ್ ರಿಸಲ್ಟ್ಸ್ ಅಂತಲೇ ಅನ್ಕೊಬೋದು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ. ನೋಡೋಣ ಸೋಮವಾರ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ SBI ಲೈಫ್ ಇನ್ಶೂರೆನ್ಸ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 52% ಡ್ರಾಪ್ ಇದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 71% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ಪ್ರಾಫಿಟ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ನೋಡೋಣ ಸೋಮವಾರ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಜಿಯೋ ಫಿನಾನ್ಸ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರೆವೆನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 6% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ
ಜಸ್ಟ್ 0.3% ಮಾತ್ರನೇ ಇನ್ಕ್ರೀಸ್ ಆಗಿರೋದು ಅಂತ ಪೋಸ್ಟ್ ಮಾಡಿದ್ದಾರೆ. ನೋಡೋಣ, ರೀಸೆಂಟ್ ಟೈಮಲ್ಲೇ ಈ ಜಿಯೋ ಫಿನಾನ್ಸ್ ಕಂಪನಿ ತುಂಬಾ ಕರೆಕ್ಟ್ ಆಗಿತ್ತು. ನೋಡೋಣ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಸೋಮವಾರ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.